ಹಾಸನ ನಗರದ ಪೆನ್ಷನ್ ಮೊಹಲ್ಲಾ ಡಿಎಸ್ಎಂ ಹಾಲ್ನಲ್ಲಿ ಮುಸ್ಲಿಂ ಸಮುದಾಯದ ಹೊಸ ವರ್ಷದ ಮೊದಲ ಮಾಸ ಮೊಹರಂ ಅಂಗವಾಗಿ ರಕ್ತದಾನ ಶಿಬಿರ. ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ರವರ ಮೊಮ್ಮಗರಾದ ಇಮಾಮ್ ಹುಸೇನ್ ತನ್ನ ಅನುಯಾಯಿಗಳ ಜೊತೆಗೆ ನ್ಯಾಯ ಮತ್ತು ನಿಷ್ಠೆಗಾಗಿ ಹುತಾತ್ಮರ ದಿನವಾಗಿದೆ ಮೊಹರಂ. ಈ ದಿನದ ಸ್ಮರಣೆಗಾಗಿ ಯುವಜನರಲ್ಲಿ ರಕ್ತದಾನದ ಮಹತ್ವ ಪ್ರೋತ್ಸಾಹಿಸುವ ಸಲುವಾಗಿ ಮಿನ್ಹಾಜ್ ಇಂಟೆಟ್ ಫೇತ್ ಅಂಡ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಾಸನ ನಗರದ ಪೆನ್ಷನ್ ಮೊಹಲ್ಲಾ ಡಿಎಸ್ಎಂ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಶಿಬಿರದಲ್ಲಿ ಹಲವಾರು ಜನರು ಪಾಲ್ಗೊಂಡು ರಕ್ತದಾನ ಮಾಡಿ ಮಾಧ್ಯಮಗಳೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ದಿವಸ ಮಿನ್ಹಾಜ್ ಇಂಟರ್ಫೇತ್ ಆ್ಯಂಡ್ ವೆಲ್ಫೇರ್ ಅಸೋಸಿಯೇಷನ್ ಅವರಿಂದ ಒಂದು ರಕ್ತದಾನ ಶಿಬಿರ ನಡೀತಾ ಇದೆ. ಭಾಳ ಸಂತೋಷ. ಇವತ್ತಿನ ದಿವಸ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ನಾಳೆ ಮೊಹರಂ ಇರೋದ್ರಿಂದ ಮೊಹರಂ ಇರೋದ್ರಿಂದ ಇವತ್ತಿನ ದಿವಸ ಇವರು ಫೌಂಡೇಶನ್ನವರು ಒಂದು ಒಳ್ಳೆ ರಕ್ತದಾನ ಶಿಬಿರನ ಒಂದು ಜ್ಞಾಪಕಾರ್ಥವಾಗಿ ಒಂದು ಮಾಡ್ತಾಯಿದ್ದಾರೆ. ಇವತ್ತಿನ ಏನಂದರೆ ರಕ್ತದಾನ, ಬನ್ನಿ ಸರ್, ರಕ್ತದಾನ ಎಲ್ಲರೂ ಮಾಡ್ಬೋದು, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ. ಇದು ಸ್ವಯಂ ಪ್ರೇರಿತವಾದ ರಕ್ತದಾನ ಶಿಬಿರ. ಇದು 18ರಿಂದ 65 ವರ್ಷದೊಳಗಿನ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡ್ಬೋದು. ಮತ್ತು ಈ ಒಂದು ಏನಾದರೂ ಮೇಜರ್ ಆಪ್ರೇಷನ್ಸ್ ಏನಾದ್ರು ಆಗಿ 1 ವರ್ಷ ಕಳೆದಿರಬೇಕು. ಮತ್ತು ಟ್ಯಾಟೂಯಿಂಗು ಅಥವಾ ಇನ್ನೇನಾದರೂ ಒಂದು ಇದರಿಂದ ಏನಾದ್ರು ಸಮಸ್ಯೆಯಿಂದ ಬಳಲ್ತಿದ್ರೆ ಅವರು ಒಂದು 6 ತಿಂಗಳು ರಕ್ತದಾನ ಮಾಡೋಂಗಿಲ್ಲ, 1 ವರ್ಷವೂ ರಕ್ತದಾನ ಮಾಡೋಂಗಿಲ್ಲ ಟ್ಯಾಟೋ ಇತ್ತು ಅಂದರೆ. ಮತ್ತು ವ್ಯಾಕ್ಸಿನೇಷನ್ ಯಾವುದಾದ್ರು ತೊಗೊಂಡಿತ್ತು ಅಂತಂದರೆ ಒಂದು 3-4 ಮಂತ್ಸ್ ರಕ್ತದಾನ ಮಾಡೋಂಗಿಲ್ಲ. ಮತ್ತು ಈ ರಕ್ತದಾನ ಮಾಡೋದ್ರಿಂದ ಏನು ಉಪಯೋಗ ಅಂತ ಕೇಳ್ಬೋದು. ರಕ್ತದಾನ ಮಾಡೋದ್ರಿಂದ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಮತ್ತು ಹಿಮೋಗ್ಲೋಬಿನ್ ಹೆಚ್ಚಿಗೆ ಇತ್ತು ಅಂತಂದರೆ ಅದು ಟಾಕ್ಸಿಕ್ ಮೆಟೀರಿಯಲ್ಸ್ ಆದಿದ್ರೆ ಹೊರಗಡೆ ಹೋಗುತ್ತೆ. ಗಂಡಸರು ವರ್ಷದಲ್ಲಿ ಒಂದು 3-4 ಸತಿ ರಕ್ತದಾನ ಮಾಡ್ಬೋದು. ಹೆಂಗಸರಾಯಿತು ಅಂತಂದರೆ ವರ್ಷದಲ್ಲಿ 2 ಸತಿ ರಕ್ತದಾನ ಮಾಡ್ಬೋದು. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮದು ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ ಆಗಿರೋದ್ರಿಂದ ನಾವು ಹಾಸನ ವೈದ್ಯಕೀಯ ಮಹಾವಿದ್ಯಾಲಯ ಇಲ್ಲಿಯ ರಕ್ತನಿಧಿ ಕೇಂದ್ರದಿಂದ ರಕ್ತದಾನ ಶಿಬಿರ ಮಾಡಲು ಬಂದಿದ್ದೇವೆ. ಇಲ್ಲಿ ಮೆಜಾರಿಟಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋರೆಲ್ಲ ಪುವರ್ ಪೇಷಂಟ್ಸು. ಸೊ ದಯಮಾಡಿ ರಕ್ತದಾನ ಮಾಡಿ. ಯಾಕೆಂದರೆ ಒಂದು ಬಡ ರೋಗಿಗಳಿಗೆ ಅನುಕೂಲ ಆಗುವಂಗೆ ಒಂದು ಅನುಕೂಲ ಆಗುತ್ತೆ. ಯಾರು ಸಿಸೇರಿಯನ್ ಸೆಕ್ಷನ್ನು ಅಥವಾ ಒಂದು ಡೆಲಿವರಿ ಟೈಮ್ಸು ಅವ್ರ ಒಂದು ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟಲ್ಲಿ ರಕ್ತನ ಕಳ್ಕೊಂಡಿರೋರು ಇರ್ಬೋದು, ಅಂಥವ್ರಿಗೆ ಜೀವದಾನ ಮಾಡ್ಲಿಂಗಾಗುತ್ತೆ. 1 ಬಾಟಲ್ ರಕ್ತನ ನೀಡೋದ್ರಿಂದ 3 ಜೀವಗಳು ಉಳಿಯುತ್ತೆ. ಅಂದರೆ ಕೆಂಪು ರಕ್ತ ಕಣ, ಪ್ಲೇಟ್ಲೆಟ್ಸ್ ಹಾಗೂ ಪ್ಲಾಸ್ಮಾ ಅಂತ ಒಂದು ವಿಭಜನೆ ಇರುತ್ತೆ. ಸೊ ಈಗೆಲ್ಲ ನಿಮಗೆಲ್ಲ ಗೊತ್ತಿರೋ ಹಂಗೆ ಡೆಂಗ್ಯೂ ಸೀಸನ್ನು ಜಾಸ್ತಿ ಆಗ್ತಾಯಿದೆ. ಪ್ಲೇಟ್ಲೆಟ್ಸ್ನ ಅವಶ್ಯಕತೆ ಜಾಸ್ತಿ ಇದೆ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ರಕ್ತನಿಧಿ ಕೇಂದ್ರದಲ್ಲಿ ಯಾವುದೇ ರೀತಿಯಿಂದ ಕೊರತೆ ಇಲ್ಲ ಪ್ಲೇಟ್ಲೆಟ್ಸ್ಗೆ. ದಿನಕ್ಕೆ ನಾವು ಡೈಲಿ ತೆಗಿತಾನೇ ಇದ್ದೀವಿ. ಪ್ಲೇಟ್ಲೆಟ್ಸ್ನೆಲ್ಲ ವಿಭಜನೆ ಮಾಡ್ತಾಯಿದ್ದೀವಿ. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ದಯವಿಟ್ಟು ರಕ್ತದಾನ ಮಾಡಿ, ಒಂದು 3 ಜೀವ ಉಳಿಸಿ. ನಮಗೂ ಆರೋಗ್ಯಕ್ಕೆ ಒಳ್ಳೆಯದು ರಕ್ತದಾನ ಮಾಡೋದ್ರಿಂದ. ನಾನೇ ಸ್ವತಃ ವರ್ಷದಲ್ಲಿ ಒಂದು 2-3 ಸತಿ ರಕ್ತದಾನ ಮಾಡ್ತಿರ್ತೀನಿ. ಕೊಲೆಸ್ಟ್ರಾಲ್ ಅಂಶ ಎಲ್ಲ ಕಮ್ಮಿ ಆಗ್ತದೆ ದೇಹದಲ್ಲಿ. ದಯವಿಟ್ಟು ರಕ್ತದಾನ ಮಾಡಿ, 3 ಜೀವ ಉಳಿಸ್ತಿ ಅಂತ ಕೇಳ್ಕೊಳ್ತಾ, ಇವತ್ತಿನ ದಿವಸ ರಕ್ತದಾನ ಮಾಡಿದಂಥ ಎಲ್ಲರಿಗೂ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಅಸ್ಸಲಾಮು ಅಲೈಕುಮ್.